ಇವತ್ತು ಸಂಡೇ ಮನೇಲಿ ಕೂತು ಬೋರ್ ಆಯ್ತು ಅಂತ ನಾನು ನನ್ನ ಕಸಿನ್ಸ್ ಎಲ್ಲ ಸೇರಿ ಇಲ್ಲೇ ಹೊಳೆ ನೋಡ್ಕೊಂಬರೋಣ ಅಂತೇಳಿ ಬಿಸಿಲಿನ ಸೆಕೆಲಿ ಮೊಳಕ ಬೇವಿಸ್ಕೊಂಡು ಹೊಳೆ ಬರೋದ್ರೊಳಗೆ ನಮ್ಮನ್ನು ಸ್ವಾಗತ ಮಾಡಲಿಕ್ಕೆ ಆಕಳುಗಳು ನಿಂತಿತ್ತು. ಒಂದು ಆಕಳಂತೂ ನಮ್ಮನ್ನೇ ದಿಟ್ಟಿಸಿ ನೋಡ್ತಾ ಇತ್ತು. ಏನೋ ಕದ್ಕೊಂಡು ಹೋಗ್ಬಿಡ್ತೀವಿ ಅಂತ ಅನಿಸ್ತು, ಕಳ್ಳರ ಥರ ಕಾಣ್ತು ಏನೋ ಅಂತ ಗೊತ್ತು. ಬಂದಿವಲ್ಲ, ಒಂದಿಷ್ಟು ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತೇಳಿ ಕಸಿನ್ಸ್ ಎಲ್ಲ ಆಡ್ತಾರೆ. ಆಮೇಲೆ ಶುರು ಆಯ್ತು ಅವ್ರ ಫೋಟೋ ಶೂಟು. ದೇವ್ರೇ ಅಯ್ಯಪ್ಪ, ಅವ್ರ ಫೋಟೋ ಶೂಟ್ ನೋಡಿ ನನಗೆ ಭಯ ಆಗಕ್ಕೆ ಶುರುವಾಯಿತು. ನೋಡಿ ಮತ್ತೊಂದು ವೆರಿಫಿಕೇಷನ್. ಅವ್ರ ಫೋಟೋ ಶೂಟ್ ಮುಗಿತಿದ್ದಂತೆ ಹೊಳೆ ಹತ್ರ ಬಂದ್ಬಿಟ್ಟು ಇಲ್ಲಿ ಕಪ್ಪೆ ಅಂತ ಆಡ್ತೀವಿ, ಅದನ್ನು ಮಾಡೋಣ ಅಂತೇಳಿ ಕೂತ್ಕೊಂಡ್ವಿ. ಭಾಳ ಪ್ರಯತ್ನದ ನಂತರ ನಂದು 1-2-3 ಸಕ್ಸಸ್ ಆದವು. ಅದರಲ್ಲಿ ನನ್ನೊಬ್ಬ ಕಸಿನ್ ಮಾತ್ರ ತುಂಬ ಚೆನ್ನಾಗಿ ಕಪ್ಪೆ ಹಾರಿಸ್ತೀವಿ. ಎಲ್ಲಿಂದ ಕಲಿತ ಅಂತಬಿಟ್ಟು ಗೊತ್ತಿಲ್ಲ. ಹೊಳೆ ಕಲ್ಲು ಹೊಡೆದು ಸಂಜೆ ಕಪ್ಪಾಯಿತು, ಸಂಜೆ ಆಯಿತು ಅಂತ ಅಂದ್ಬಿಟ್ಟು ಮನೆ ಹೋಗೋಣ ಅಂತೇಳಿ ಹೊರಟ್ವಿ. ಇಲ್ಲಿ ಬ್ರಿಡ್ಜ್ ದಾಟ್ಕೊಂಡು ಇಲ್ಲಿ ಮೇಲೆ ಗುಡ್ಡ ಹತ್ತಿದ್ರೆ ನಮ್ಮ ಮನೆ ಬರುತ್ತೆ. ಆ ಮನೆ ಹೋಗ್ತಾ ಇರ್ಬೇಕಾದ್ರೆ ಹುಲ್ಗಾವ್ ಅದನ್ನೆಲ್ಲ ಕಟಿಂಗ್ ಮಾಡಿರೋದು ನೋಡಿ ಮನಸ್ಸಿನೊಳಗೆ ಅನಿಸ್ತು, ಕೈಯಲ್ಲಿ ಒಂದು ಮ್ಯಾಚ್ ಬಾಕ್ಸ್ ಇದ್ದರೆ ಭಾಳ ಚೆನ್ನಾಗಿರುತ್ತೆ. ಆಮೇಲೆ ನೆನಪಾಯಿತು, ಮನೆಗೆ ಹೋದ್ಮೇಲೆ ಸರಿಯಾಗಿ ಹಾಕ್ತಾರೆ 4 ಅಂದ್ಬಿಟ್ಟು. ಇವತ್ತಿಗಿಷ್ಟೇ ಫ್ರೆಂಡ್ಸ್. ಮನೇಲಿ ಕೂತು ಮೊಬೈಲ್ ಹಿಡ್ಕೊಂಡು ನೋಡ್ತಾ ಸಂಡೇ ಕಳೆಯೋದಕ್ಕಿಂತ ಈ ಥರ ಫ್ರೆಂಡ್ಸು ಮತ್ತು ಕಸಿನ್ಸು ಜೊತೆ ಔಟಿಂಗ್ ಬರೋದ್ರಲ್ಲಿ ತುಂಬ ಜಾಸ್ತಿ ನಂಬಿಕೆ ಇದೆ ನನಗೆ ಮತ್ತು ಈ ಥರ ಎನ್ವಿರಾನ್ಮೆಂಟ್ಗಳನ್ನು ಎಂಜಾಯ್ ಮಾಡೋದು ಅಂದರೆ ಭಾಳ ಇಷ್ಟ ಆಗುತ್ತೆ. ಸಿಗೋಣ, ಬಾಯ್ ಬಾಯ್.